ಕೂಡ ಹಗರಣದ ವಿರುದ್ಧ ಮೈಸೂರು ಚಲೋ ಪಾದಯಾತ್ರೆ ಮೂರನೇ ದಿನ ಅಂತ್ಯಗೊಳ್ಳಿಕ್ಕೆ ಕೆಲವೇ ಕ್ಷಣಗಳು ಬಾಕಿ ಇದೆ. ಸದ್ಯ ಈಗ ನಮ್ಮ ಜೊತೆ ಮಾತನಾಡ್ಲಿಕ್ಕೆ ಪ್ರತಾಪ್ ಸಿಂಹ ಅವರು ಇದ್ದಾರೆ. ಮಾತನಾಡ್ತಾ ಹೋಗ್ತೀನಿ ಸರ್. ಇವತ್ತು ಮೂರನೇ ದಿನದ ಅಂತ್ಯ ಕಾರಣಕ್ಕೆ ಪಾದಯಾತ್ರೆ ಬಂದಿರತಕ್ಕಂಥದ್ದು. ಪ್ರಮುಖವಾಗಿ ಏನು ಈ ಒಂದು ಚಲೋ ಏನಿದೆ ಇದರಲ್ಲಿ ಕಾರ್ಯಕರ್ತರ ಹುಮ್ಮಸ್ ಹೇಗಿದೆ, ಆಮೇಲೆ ಏನು ಈಗ ಸರ್ಕಾರದ ವಿರುದ್ಧ ಸಾಕಷ್ಟು ಹಗರಣಗಳ ಆರೋಪಗಳು ಕೇಳಿ ಬರ್ತಿದೆ, ಏನ್ ಹೇಳ್ತೀರಿ? ರಾಜೇಂದ್ರ ಅವರು ಹಾಗೂ JDS ಪಕ್ಷದ ಜೊತೆ ಸೇರಿ ನಾವು ಈ ಪಾದಯಾತ್ರೆನ ತಾರ್ಕಿಕ ಅಂತ್ಯಕ್ಕೆ ಹೋಗಬೇಕು ಹಾಗೂ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ದಲಿತರಿಗೆ ಮೀಸಲಿಟ್ಟಂತಹ ದುಡ್ಡನ್ನು ಯಾರ್ಯಾರು ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅದನ್ನು ಕೂಡ ವಾಪಸ್ ಕಕ್ಕಿಸ್ಬೇಕು. ಆ ಉದ್ದೇಶವನ್ನು ಇಟ್ಕೊಂಡು ಈ ಪಾದಯಾತ್ರೆನ ಕೈಗೊಂಡಿದ್ದೀವಿ. ನಮಗೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ರಾಜ್ಯದ ಬೇರೆ ಬೇರೆ ತಾಲೂಕುಗಳಿಂದ ಕಾರ್ಯಕರ್ತರು ಹಿತೈಷಿಗಳು ಬರ್ತಾ ಇದ್ದಾರೆ. ಇದರಲ್ಲಿ ನೀವು ವಿಶೇಷವಾಗಿ ಗಮನಿಸಬೇಕಾದದ್ದು ನಮ್ಮ ವಿಕಲಚೇತನರು ಕೂಡ ಬಂದು, ದಿವ್ಯಾಂಗರು ಕೂಡ ಬಂದು ಸೇರ್ಕೊಳ್ತಾ ಇದ್ದಾರೆ. ಅಂದರೆ ಈ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಜನ ಎಷ್ಟು ಬೇಸತ್ತಿದ್ದಾರೆ ಅಂತಂದರೆ, ಎಷ್ಟು ಬೇಗ ತೊಲಗೋಗುತ್ತೋ ಅಷ್ಟು ಬೇಗ ಈ ರಾಜ್ಯಕ್ಕೆ ಒಳ್ಳೆಯದು ಅಂತ ಹೇಳಿ ಜನಕ್ಕೆ ಅನ್ನಿಸ್ಬಿಟ್ಟಿದೆ. ಇವತ್ತೇನಾದ್ರೂ ಕೂಡ ಚುನಾವಣೆ ಘೋಷಣೆಯಾಗಿ ವಿಧಾನಸಭೆಗೆ ಚುನಾವಣೆ ನಡೀತು ಅಂತಂದರೆ ಕಾಂಗ್ರೆಸ್ 136 ಸೀಟ್ ಗೆದ್ದಿದೆ, ಅದು 36ಕ್ಕೆ ಇಳಿದೋಗುತ್ತೆ. ಇದು ಜನರಿಂದ ವ್ಯಕ್ತವಾಗ್ತಿರುವಂತಹ ಅಭಿಪ್ರಾಯವನ್ನು ನೋಡಿದ್ರೆ ನನಗೆ ಹಾಗನ್ಸುತ್ತೆ. ಬಿಜೆಪಿ ಕೂಡ ಸಾಕಷ್ಟು ಹಗರಣಗಳನ್ನ ಮಾಡಿತ್ತು, ಹಂಗಾಗಿ ರಾಜ್ಯದ ಜನತೆ 136 ಸೀಟ್ ಕೇಳೋ ಮೂಲಕ ನನ್ನನ್ನ DCM ಆಗಿ ಮಾಡಿದ್ದಾರೆ ಅಂತ ಹೇಳ್ತಾರೆ. ನೋಡಿ, ಕಾಂಗ್ರೆಸ್ ಬಿಜೆಪಿ ಮೇಲೆ 40% ಸರ್ಕಾರ 40% ಸರ್ಕಾರ ಅಂತ ದಿನ ತಮಟೆ ಹೊಡಿತು. PCM ಅಂತಂದ್ರು, ಬಿಟ್ ಕಾಯಿನ್ ಅಂತಂದ್ರು, ಅದೇ ರೀತಿ PSI ಹಗರಣ ಅಂತಂದ್ರು. ಜನಕ್ಕೆ ಒಂದು ರೀತಿಯ ಭ್ರಮಾಲೋಕನ ಸೃಷ್ಟಿ ಮಾಡಿಬಿಟ್ರು. ಬಿಜೆಪಿಯಿಂದ ಭ್ರಷ್ಟಾಚಾರ ಆಗ್ತಿದೆ ಅಂತ ಹೇಳ್ಬಿಟ್ಟು ಜನ ಕಾಂಗ್ರೆಸ್ಸು ಮಾಡಿದಂತಹ ಸುಳ್ಳು ಪ್ರಚಾರಕ್ಕೆ ಮಾರು ಹೋಗಿ ದಾರಿ ತಪ್ಪಿ ಅವರು 136 ಸೀಟ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರ ನೇತೃತ್ವದ ಹಾಗೂ DK ಶಿವಕುಮಾರ್ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಬಂದು 1 ವರ್ಷ 2 ತಿಂಗಳಾಯ್ತು. ಇವರ ಯೋಗ್ಯತೆಗೆ ಬಿಟ್ ಕಾಯಿನ್ ಇರ್ಬೋದು, PSI ಹಗರಣ ಇರ್ಬೋದು, 40% ವಿಚಾರ ಇರ್ಬೋದು, ಯಾವುದೇ ವಿಚಾರದ ಬಗ್ಗೆನೂ ಕೂಡ ಒಂದು ಸಣ್ಣ ತನಿಖೆಯನ್ನು ಕೂಡ ಇವ್ರ ಯೋಗ್ಯತೆ ಮಾಡಲಿಕ್ಕಾಗಿಲ್ಲ. ಒಂದು ಸಣ್ಣ ಸಾಕ್ಷ್ಯಾಧಾರನ ಹುಡ್ಕೋಕ್ಕೆ ಸಾಧ್ಯ ಇಲ್ಲ. ಇವತ್ತು ಯಾರು ಭ್ರಷ್ಟಾಚಾರದ ಬಗ್ಗೆ ಭಾಷಣ ಮಾಡ್ತಾ ಇದ್ರು ಸಿದ್ದರಾಮಯ್ಯನವರು, ಅವರೇ ಸರ್ಕಾರದ ಭೂಮಿಯನ್ನ ಸಾರ್ವಜನಿಕರಿಗೆ ಸೇರ್ಬೇಕಾದನ್ನು ಅಕ್ರಮವಾಗಿ ಅವರ ಪತ್ನಿಯ ಹೆಸರಲ್ಲೇ ಪಡ್ಕೊಂಡು ಇವತ್ತು ಸಿಕ್ಕಿ ಬೀಳುವ ಮುಖಾಂತರವಾಗಿ ಭ್ರಷ್ಟಾಚಾರದ ಬ್ರಹ್ಮಾಂಡ ಈ ಕಾಂಗ್ರೆಸ್ ಅಂತ ಹೇಳಿ ಜನಕ್ಕೆ ಮನವರಿಕೆ ಆಗಿ ಹೋಗಿದೆ. ಅದರಲ್ಲೂ ದಲಿತರ ಬಗ್ಗೆ ಪುಂಖಾನುಪುಂಖವಾಗಿ ಮಾತಾಡ್ತಾ ಇದ್ರು. ಇವತ್ತು ಆ ದಲಿತರಿಗೆ ಮೀಸಲಿಟ್ಟ ಹಣವನ್ನು ಕೂಡ 187 ಕೋಟಿ ಕದ್ದಿದ್ದಾರೆ ಈ ಕಾಂಗ್ರೆಸ್ನವರು. ಪ್ರಮುಖವಾಗಿ ವಾಲ್ಮೀಕಿ ಹಗರಣ ಅಂತ ನೀವು ಆರೋಪ ಬಂದಿದೆ. ನಮ್ಮ ಕಡೆಯವರು ಕೂಡ ರಾಜೀನಾಮೆಯನ್ನ ಕೊಡಿಸಿ ತನಿಖೆ ಮಾಡ್ತಿದೀವಿ. ನಮ್ಮಲ್ಲಿ ಯಾವುದೇ ತರದ ಹಗರಣ ಆದ್ರೂ ಕೂಡ ತನಿಖೆ ಮಾಡಿಸ್ತೀವಿ, ಎಲ್ಲರಿಗೂ ಕೂಡ ಶಿಕ್ಷೆ ಆಯ್ತದೆ. ಯಾರ್ಯಾರು ಹಗರಣಗಳನ್ನ ಮಾಡಿದ್ರು ಅವರು ರಾಜೀನಾಮೆ ಸ್ವಇಚ್ಛೆಯಿಂದ ಕೊಟ್ಟಿದ್ದಲ್ಲ, ಕೊಡಬೇಕಾದ ಪರಿಸ್ಥಿತಿಯನ್ನು ತಂದೊಡ್ಡಿದ್ದು. ಅದಕ್ಕೋಸ್ಕರ ಅವ್ರು ಬಂದು ಅರೆಸ್ಟ್ ಮಾಡಿರೋಂಥದ್ದು, ED ಅರೆಸ್ಟ್ ಮಾಡಿರೋಂಥದ್ದು ಇವ್ರು ಮಾಡಿರೋದಲ್ಲ. ಒಂದು ವೇಳೆ ಇವರು ಭ್ರಷ್ಟಾಚಾರಕ್ಕೆ ಅಷ್ಟೊಂದು ತಲೆಬಾಗೋದಾಗಿದ್ದಿದ್ರೆ ಅರ್ಕಾವತಿ ಡಿನೋಟಿಫಿಕೇಶನ್ ಅಥವಾ ರೀಡು ವಿಚಾರದಲ್ಲಿ ಸಿದ್ದರಾಮಯ್ಯನವರು 2016ರಲ್ಲೇ ಮನೆಗೆ ಹೋಗ್ಬೇಕಿತ್ತು. ಅವತ್ತು ಹೂಬ್ಳ ವಾಚ್ ವಿಚಾರ ಬಂತು. ಯಾರ್ದೋ 1.5 ಕೋಟಿ ರೂಪಾಯಿ ವಾಚ್ನ ಕಿತ್ಕೊಂಡಿದ್ರು ಇವರು. ಅವತ್ತು ಸಾರ್ವಜನಿಕ ಅಭಿಪ್ರಾಯಕ್ಕೆ ಅವತ್ತೇ ಇವರು ತಲೆಬಾಗಲಿಲ್ಲ. ಆ ಸಂದರ್ಭದಲ್ಲಿ ಆಂಜನೇಯವರ ಮನೆಯಲ್ಲಿ ದುಡ್ಡನ್ನು ಅವ್ರ ಪತ್ನಿನೇ ತೆಗೆದುಕೊಳ್ತಾ ಸಿಕ್ಕಾಕೊಂಡ್ರು. ಆಂಜನೇಯವ್ರನ್ನ ರಿಸೈನ್ ಮಾಡಿಸಿದ್ರು. ಅವತ್ತು ಯಾವ ಪ್ರಕರಣದಲ್ಲಿ ಇವರು ಸಂವೇದನೆಯಿಂದ ನಡ್ಕೊಂಡಿದ್ದಾರೆ? ಸುಮ್ಮನೆ ಇವ್ರಿಗೆ ಕತೆ ಹೇಳುವಂಥದ್ದಷ್ಟೇನೆ. ಭ್ರಷ್ಟಾಚಾರದ ವಿಷಯದಲ್ಲಿ ಇವ್ರಿಗೆ ಬರೀ ಭಾಷಣವೇ ಹೊರತು ಇವರಿಗೆ ಸರ್ಕಾರವನ್ನು ನಡೆಸುವಂಥ ಅವಕಾಶವನ್ನು ಜನ ಮಾಡಿಕೊಟ್ಟಾಗ ಇವರು ಮಾಡೋದೇ ಭ್ರಷ್ಟಾಚಾರ. ಇವತ್ತು ಬೆಂಗಳೂರಿಗೆ ಹೋಗಿ, ಬೆಂಗಳೂರಿನಲ್ಲಿ ಯಾವುದೇ ಒಬ್ಬ ಕನ್ಸ್ಟ್ರಕ್ಟರ್ ಹತ್ರ ಹೋಗಿ ಯಾರು ಅಪಾರ್ಟ್ಮೆಂಟ್ ಕಟ್ತಾರೆ, ಇವರು ಆಕ್ಯುಪೆನ್ಸಿ ಸರ್ಟಿಫಿಕೇಟ್ OC ಕೊಡಬೇಕಾದ್ರೆ 1 ಸ್ಕ್ವೇರ್ ಫುಟ್ಗೆ 100 ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದಾರೆ ಇಲ್ವಾ ಅಂತ ಹೇಳ್ಬಿಟ್ಟು ಬಿಲ್ಡರ್ಸನ್ನ ಕೇಳಿ ಅವ್ರು ಹೇಳ್ತಾರೆ ಕಾಂಗ್ರೆಸ್ ಕತೆನ. ಇವತ್ತು ಯಾವುದೇ ಡಿಪಾರ್ಟ್ಮೆಂಟಿಗೆ ಹೋಗಿ ಹಳೆ ಬಿಲ್ಲನ್ನು ಕ್ಲಿಯರ್ ಆಗಬೇಕು ಅಂತಂದ್ರೆ ಇವರಿಗೆ ಕಪ್ಪಗಾಣಿಕೆ ಕೊಡಬೇಕು, ಇವರು ಪರ್ಸೆಂಟೇಜ್ ಕೊಡಬೇಕು ಅಂತ ಒಂದು ಪರಿಸ್ಥಿತಿ ರಾಜ್ಯಕ್ಕೆ ಬಂದೋಗಿದೆ. ಸಿದ್ದರಾಮಯ್ಯನವ್ರು ಬಂದಾದ ನಂತರ ಇವರು ಒಂದು ಭೂಮಿ ಪೂಜೆನ, ಒಂದು ವಿಶೇಷವಾದ ಯೋಜನೆಯನ್ನು ತಂದಿದ್ದೀನಿ, ಯಾವ್ದಾರು ಅವರು ತೋರಿಸ್ಲಿ ನೋಡೋಣ. ಒಂದು ದೊಡ್ಡ ಯೋಜನೆಗೆ ಅವರು ಒಂದು ಭೂಮಿ ಪೂಜೆ ಮಾಡಿದ್ದಾದ್ರೂ ಇದೆಯಾ? ಭಾರಿ ಭಾಷಣ ಅಷ್ಟೇ ಸರ್. ಈಗ ಪ್ರಮುಖವಾಗಿ JDS ಹಾಗೆ ಬಿಜೆಪಿದು ಆಸ್ತಿ ಗಳಿಕೆ ವಿಚಾರವಾಗಿ ಸಾಕಷ್ಟು ಕೂಡ ಚರ್ಚೆ ಆಗ್ತಾ ಇದೆ. ಪ್ರಮುಖವಾಗಿ ಪಾದಯಾತ್ರೆ ಸಮಯದಲ್ಲೇ ಈ ತರ ಒಂದು ಆಗ್ತಾ ಇರ್ತಕ್ಕಂಥದ್ದು ಯಾಕೆ ಅಂತ
ನೋಡಿ, ಇದು ವೈಯಕ್ತಿಕ ವಿಚಾರಗಳನ್ನು ಇಟ್ಕೊಂಡು ಕಿತ್ತಾಡುವಂತಹ ಸಂದರ್ಭ ಅಲ್ಲ. ಬೇಕು ಅಂತಲೇ ಡಿ ಕೆ ಶಿವಕುಮಾರ್ ಅವರು ಕುಮಾರಸ್ವಾಮಿ ಅವ್ರನ್ನ ಕೆಣಕೋ ಕೆಲಸ ಮಾಡ್ತಾ ಇದ್ದಾರೆ. ಅಂದ್ರೆ ಈ ಪಾದಯಾತ್ರೆ ಏನಿದೆಯಲ್ಲ, ಇದು ದಾರಿ ತಪ್ಪಬೇಕು. ಇಲ್ಲಿ ಭ್ರಷ್ಟಾಚಾರದ ಬಗ್ಗೆ ಚರ್ಚೆ ಆಗಬಾರ್ದು, ಬರೀ ವೈಯಕ್ತಿಕ ವಿಚಾರಗಳಲ್ಲಿ ಹೊಡೆದಾಟ ನಡೀತಾ ಇರಬೇಕು ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಉದ್ದೇಶ ಆಗಿದೆ. ನಾನು ಕುಮಾರಣ್ಣವ್ರಿಗೂ ಹೇಳ್ತೀನಿ, ಕುಮಾರಣ್ಣವರೇ, ನೀವು ಡಿ ಕೆ ಶಿವಕುಮಾರ್ ಅವರಿಗೆ ಉತ್ತರ ಕೊಡೋಂಥ ಅಗತ್ಯ ಇಲ್ಲ. ಕರ್ನಾಟಕ ಜನತೆಗೆ ನಿಮ್ಮ ಕುಟುಂಬದ ಬಗ್ಗೆ ಗೊತ್ತಿದೆ. ಹಾಗಾಗಿ ದಯವಿಟ್ಟು ಡಿ ಕೆ ಶಿವಕುಮಾರ್ ಅವರಿಗೆ ಉತ್ತರ ಕೊಡಕ್ಕೆ ಹೋಗಬೇಡಿ. ಡಿ ಕೆ ಶಿವಕುಮಾರ್ ಅವರು ಏನು ಹೌದು ಏನು ಅಲ್ಲ ಅನ್ನೋದು ಅದು ಕೂಡ, ಆ ವಿಚಾರನೂ ಕೂಡ ರಾಜ್ಯದ ಜನತೆಗೆ ಗೊತ್ತು. ಹಾಗಾಗಿ ಇದು ಅವರು ವೈಯಕ್ತಿಕ ಆರೋಪ ಮಾಡೋ ಮುಖಾಂತರವಾಗಿ ನಮ್ಮ ಪಾದಯಾತ್ರೆಯ ಗುರಿ, ಉದ್ದೇಶ, ಸಂಕಲ್ಪ ಏನಿದೆ ಅದನ್ನ ಹಳ್ಳ ಹಿಡಿಸೋದಕ್ಕೆ ಅವ್ರು ಪ್ರಯತ್ನ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ಈ ಚರ್ಚೆಯಲ್ಲಿ ಭಾಗಿಯಾಗದಲ್ಲೇ ಇರುವಂಥದ್ದು ಒಳ್ಳೆಯದು. ಈ ಪ್ರಕರಣದ ಬಗ್ಗೆ ನಿಮ್ಮ ಕಡೆದಾಗಿ ಫೈನಲ್ ಆಗಿ ನಿಮ್ಮ ಅಂದ್ರೆ ಉದ್ದೇಶ ಏನು ಅಂತ? ನಮ್ಮ ಉದ್ದೇಶ 16 ಸೈಟ್ಗಳನ್ನ ಅಕ್ರಮವಾಗಿ ಒಬ್ಬ ದಲಿತ ಬಂಧುವಿನಿಂದ ಪಡ್ಕೊಂಡು ಅದರಲ್ಲಿ 62 ಕೋಟಿ ಕೊಡಬೇಕು ಅಂತ ಕೇಳ್ತಿದ್ರಲ್ಲ, ಈ ಸಿದ್ದರಾಮಯ್ಯನವರು ಭ್ರಷ್ಟಾಚಾರದ ಪ್ರತಿರೂಪದಂತೆ ಕಾಣ್ತಾ ಇದ್ದಾರೆ. ಅವರು ನೈತಿಕ ಹೊಣೆ ಹೊತ್ತು ಆದಷ್ಟು ಬೇಗ ರಾಜೀನಾಮೆ ಕೊಡುವ ಮುಖಾಂತರವಾಗಿ ಒಂದು ಮುಕ್ತ ಮತ್ತು ನ್ಯಾಯಸಮ್ಮತ ತನಿಖೆಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ಅವ್ರನ್ನ ಕೇಳ್ಕೊಳ್ತೀನಿ. ಇದಿಷ್ಟು ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮರಾಮನ್ ಅವಿನಾಶ್ ಜೊತೆ ಮೋಹನ್, ನ್ಯೂಸ್ ಫಸ್ಟ್, ರಾಮನಗರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.